ಕನಕಗಿರಿ ದೇವಸ್ಥಾನ ಇಲ್ಲಿ ಬಂದ ತಕ್ಷಣ ಹೇಳಿದ್ರು, ಸರ್ ತಿರುಪತಿಗೆ ಹೋಗದೆ ಇರೋರು ಕೂಡ ಇಲ್ಲಿಗೆ ಬಂದೋದ್ರೆ ಸಾಕು ಅಂತಾರೆ ಅಂದರು. ನಾನು ತುಂಬ ವರ್ಷ ಪ್ರತಿ ವರ್ಷ ತಿರುಪತಿಗೆ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಹೋಗ್ತಿದ್ದೆ. ಆದರೆ ಈಗ ಸುಮಾರು ವರ್ಷಗಳಿಂದ ನಾನು ತಿರುಪತಿಗೆ ಹೋಗಿಲ್ಲ. ನಾನು ಅಲ್ಲಿ ಹೋದ ತಕ್ಷಣ ತಳ್ತಾರೆ, ಅಲ್ಲಿ ಎಳ್ಕೊಂಡು ಬಿಡ್ತಾರೆ, ಅಲ್ಲಿ ಯಾರೋ ಲಂಚ ಕೇಳ್ತಾರೆ, ಅದೇನು ಇಷ್ಟನೇ ಆಗಲ್ಲ, ಬೇಡ ಬಿಡು ಅಂತ. ನೋಡಿ ಇವತ್ತು ಇಲ್ಲಿ ಕರೆಸ್ಕೊಂಡಿದ್ದಾರೆ ನನ್ನ, ಅಂದರೆ ಅದು ದೇವರೇ ಕರೆಸ್ಕೊಂಡು ನಿಮ್ಮ ಮೂಲಕ ಕರೆಸ್ಕೊಂಡಿದ್ದಾರಲ್ವಾ. ದೇವ್ರನ್ನ ನಾವು ಹುಡ್ಕೊಂಡು ಹೋಗೋದಿಲ್ಲ, ದೇವರೇ ನಮ್ಮನ್ನು ಕರೆಸ್ಕೋಬೇಕು. ನಾವೆಲ್ಲ ಮಕ್ಕಳನ್ನೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಮಾಡ್ತೀವಿ. ನಾವು ಉಂಡಿ ಕೊಟ್ಬಿಟ್ಟು ಉಂಡಿಯಲ್ಲಿ ದುಡ್ಡು ಹಾಕೊಂಡು ಉಳಿಸ್ಕೊಳ್ಳಪ್ಪ ದುಡ್ಡು ಅಂತ ಹೇಳ್ಕೊಡ್ತಾ ಹೋಗ್ತೀವಿ. ಅದು ಎಷ್ಟು ತಪ್ಪು ನೋಡಿ ಅದು. ಯಾಕೆಂದರೆ ಉಂಡಿಯಲ್ಲಿ ಫಸ್ಟ್ ದುಡ್ಡು ಹಾಕಬೇಕಾದ್ರೆ ಅವನು ಯಜಮಾನ ಅಂತ ಉಂಡಿಯಲ್ಲಿ ದುಡ್ಡು ಸೇರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಮಗು. ಅದು ಉಂಡಿ ಫುಲ್ ಆಗ್ತಾ ಆಗ್ತಾ ಅದು ಭಾರ ಆಗ್ತಾ ಹೋಗುತ್ತೆ. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಅದೇ ಯಜಮಾನ ಆ ಉಂಡಿಗೆ ಗುಲಾಮ ಆಗ್ಬಿಡ್ತಾನೆ, ಆಮೇಲೆ ದುಡ್ಡಿಗೆ ಗುಲಾಮ ಆಗ್ಬಿಡ್ತಾನೆ. ಆಮೇಲೆ ಸ್ವಾರ್ಥ, ಅಸೂಯೆ, ಇದು ನಂದು, ಇದು ನಿಂದಲ್ಲ ಅಂತ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಈ ಅಭ್ಯಾಸ ಅಲ್ಲಿಂದನೇ ಕಿತ್ತು ಬಿಸಾಕಬೇಕು ನಾವು. ದುಡ್ಡೆಲ್ಲ ಬೇಕಾಗಿರೋದು ಮನುಷ್ಯನಿಗೆ, ಪ್ರೀತಿ ಬೇಕು. ಎಲ್ಲರೂ ಸೇರಿಕೊಂಡು ಮನೇಲಿ ಕೂತ್ಕೊಂಡು ಒಟ್ಟಾಗಿ ಮಾತಾಡೋವಂಥ ಒಂದು ಸಮಯ ಬೇಕು. 1 hour ನೀವೆಲ್ಲ ಮೊಬೈಲ್ ಫೋನ್ ಆಫ್ ಮಾಡಿ ನೋಡ್ರಿ. ನಾಳೆಯಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ 1 hour ಮೊಬೈಲ್ ಫೋನ್ ಆಫ್ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಪ್ರೇಮ್ ಲೋಕ ಹುಟ್ಟಲಿಲ್ಲ ಅಂದರೆ ಕೇಳಿ. ಅದು ಜೀವನ ಬೇಕಾಗಿರೋದು. ಇವಾಗ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ, ಒಂದು ಊರಿಗೆ ಕಾಲಿಡ್ತೀವಿ ಅಂದರೆ ಈ ಊರಿಂದ ಏನಪ್ಪ ತೊಗೊಂಡು ಹೋಗ್ತೀವಿ ನಾನು? ಅರೆ ಈ ಊರು ಸುಮಾರು ಹೆಸರು ಮಾಡಿಲ್ಲ ರೀ. ಇದು 700 ದೇವಸ್ಥಾನ ಇತ್ತು ಅಂತಾರೆ, 700 ಬಾವಿ ಇತ್ತು ಅಂತಾರೆ, ಎಷ್ಟೋ ಮನೆಗಳು, ಗೊಲ್ಲ ಮನೆಗಳು ಇತ್ತು ಅಂತ ಹೇಳ್ತಾರೆ. ಆ ಊರಿಗೆ ನಾವು ಇಡೋದಕ್ಕೆ 40 ವರ್ಷ ಆಗಿದೆ. ನಾನು ಈ ಊರಿಗೆ ಬರೋದಕ್ಕೆ ಇಂಡಸ್ಟ್ರಿಗೆ ಬಂದು 40 ವರ್ಷ ಆಯಿತು. ಆದರೆ ಆ ಊರು ಇವತ್ತು ಕರೆಸ್ಕೊಂಡಿದೆ ಅಂದರೆ ಏನಾದ್ರು ವಾಪಸ್ ಕೊಟ್ಟು ಕಳಿಸ್ಲೇಬೇಕಲ್ಲ ಕನಕಗಿರಿ. ನನಗೆ ವಾಪಸ್ ಸುಮ್ಮನೆ ಕರೆಸ್ಕೊಂಡಿಲ್ಲ ನನ್ನ. ಸೊ ಏನಾರು ಕೊಟ್ಟು ಕಳಿಸುತ್ತೆ. ಅವತ್ತು ಬಂಗಾರದ ಮಳೆ ಸುರಿದಿರೋ ಈ ಊರಲ್ಲಿ, ನನ್ನ ಮನೆಯಲ್ಲಿ ಬಂಗಾರದ ನಗು ಬರೋವಂಥ ಸಮಯ ಆಗೋಯ್ತು. ಚೆಲ್ಲುತ್ತೆ ಅನ್ನೋ ನಂಬಿಕೆ, ನೀವು ಕೊಡೋ ಆಶೀರ್ವಾದ, ನಿಮ್ಮ ವಿಶ್ವಾಸದಿಂದ ನಾನು ತಗೊಂಡು ಹೋಗೋದಂತೂ ಗ್ಯಾರಂಟಿ ಅದು.